ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 51 ಆಗಿರುತ್ತೆ. ಹಾಗಾಗಿ ನಿನ್ನೆ ಡೇ 50ನ ಕಂಪ್ಲೀಟ್ ಮಾಡಿಕೊಂಡೆ. ಅಂತ ಅಂದರೆ 50 ದಿನಗಳನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲಿ ನಾನು ಅಂದರೆ 50 ದಿನಗಳ ಟೈಮಲ್ಲಿ ಏನೊಂದು 7 kg ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಹೆಲ್ದಿಯಾದಂತಹ ವೆಯ್ಟ್ ರೆಡ್ಯೂಸ್ನ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲೂ ಕೂಡ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಏನೂ ಕೂಡ ಆಗಿಲ್ಲ. ಕೆಲವೊಬ್ಬರು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡಾಗ ಸ್ವಲ್ಪ ಸುಸ್ತು, ಆಯಾಸ, ಒಂಥರ ಗ್ಯಾಸ್ಟ್ರಿಕ್ ಟೈಪ್ ಆಗಿರುತ್ತೆ, ಇಲ್ಲ ಏನೋ ಒಂಥರ ತಲೆ ತಿರುಗೋದು, ಈ ಥರ ಎಲ್ಲ ಆಗುತ್ತೆ. ಅಂದರೆ ಫುಡ್ ಕಂಟ್ರೋಲಿಗೆ ಬಂದಿರ್ತಾರಲ್ಲ, ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ನನಗೆ ಅದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ಕು ಕೂಡ ಇಲ್ಲ. ಏನಕ್ಕಂತ ಅಂದರೆ ಡೆಟಾಕ್ಸ್ ವಾಟರ್ಗಳೆಲ್ಲ ಕುಡಿತೀವಲ್ಲ, ಹಾಗಾಗಿ ಯಾವುದೇ ರೀತಿಯ ಒಂದು ಗ್ಯಾಸ್ಟ್ರಿಕ್ಕು ಮತ್ತು ಹೆಲ್ತ್ ಇಶ್ಯೂಸ್ ಏನು ಕೂಡ ಆಗಲ್ಲ. ಹಾಗಾಗಿ ಆರಾಮಾಗಿ ನಾನು ಮನೆಯಲ್ಲಿ ಮಾಡ್ತಕ್ಕಂಥ ಊಟಗಳನ್ನೇ ತಿಂದ್ಕೊಂಡು ಬ್ಯಾಲೆನ್ಸ್ಡ್ ಡಯೆಟ್ ಮೀಲ್ನ ಒಂದು ಮೇಂಟೈನ್ ಮಾಡಿಕೊಂಡು 7 kg ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ. ಮತ್ತು ನಿನ್ನೆ ಏನು ಪೀರಿಯಡ್ನ ಫಸ್ಟ್ ಡೇ ಆಗಿತ್ತು, ಇವತ್ತು ಸೆಕೆಂಡ್ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ದಿವಸಗಳ ಕಾಲ ರೆಸ್ಟ್ ಕೊಡೋಣ ದೇಹಕ್ಕೆ ಅಂತೇಳಿ. ಅಂತ ಅಂದರೆ ಆರಾಮಾಗಿ ಇರ್ತಕ್ಕಂಥವ್ರು ಎಕ್ಸಸೈಜು, ವಾಕು ಇದೆಲ್ಲ ಮಾಡ್ಕೋಬೋದು ಪೀರಿಯಡ್ ಟೈಮಲ್ಲಿ. ಬಟ್ ನನಗೆ ಅಷ್ಟು ಆರಾಮ್ಸೆ ಅಂತ ಅನಿಸಲ್ಲ. ನನ್ನ ಫಸ್ಟು ಪೀರಿಯಡಿಂದ ಅಂದರೆ ನಾನು ಯಾವಾಗ ಮೊದಲು ಪೀರಿಯಡ್ ಆದೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ ನನಗೆ ಒಂದು ಪೀರಿಯಡ್ ಪೇಯ್ನ್ ಅನ್ನೋದು ಕಾಡ್ತಾನೇ ಇದೆ. ಹಾಗಾಗಿ ನಾವೊಂದು ಪೀರಿಯಡ್ ಟೈಮಲ್ಲಿ ನಾನು ತುಂಬಾ ಹೆದರ್ಕೋತೀನಿ. ಆ ಪೀರಿಯಡ್ ಬಂತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಭಯ ಪಡ್ತೀನಿ. ಅಂದರೆ 1-2 ಡೇಸು ಫ್ಲೋ ಜಾಸ್ತಿ ಇರುತ್ತೆ, ಒಂದು ದಿನ ಮಾತ್ರ ಆ ಟೈಮಲ್ಲಿ ತುಂಬಾ ಪೇಯ್ನ್ ಇರುತ್ತೆ. ಏನೇ ಅದಕ್ಕೆ ಡೆಟಾಕ್ಸ್ ವಾಟರ್ ಮಾಡಿಕೊಂಡ್ರು ಅಷ್ಟೇ, ಓಮ್ ರೆಮಿಡೀಸ್ ಮಾಡಿಕೊಂಡ್ರು ಅಷ್ಟೇ, ಸ್ವಲ್ಪ ಎಕ್ಸಸೈಸು ಅಂದರೆ ಪೇಯ್ನ್ ಕಡಿಮೆ ಆಗೋದಕ್ಕೆ ಕೆಲವೊಂದು ಯೋಗಗಳಿದೆ ಪೀರಿಯಡ್ ಪೇಯ್ನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಆ ಥರದ್ದೆಲ್ಲ ಏನೇ ಸರ್ಕಸ್ ಮಾಡಿದ್ರು ಆ ಕ್ಷಣಕ್ಕೆ ಮಾತ್ರ ನನಗೆ ಪೇಯ್ನ್ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಮತ್ತು ಪೇಯ್ನ್ ಜಾಸ್ತಿ ಆಗುತ್ತೆ ಅಂದರೆ ಒಂದು ದಿನದ ಮಟ್ಟಿಗೆ ಮಾತ್ರ ನನಗೆ ಪೇಯ್ನ್ ಇರುತ್ತೆ. ಇನ್ನು ಈ ಸಲ ಏನಕ್ಕೋ ಪೇಯ್ನೂ ಇಲ್ಲ ಮತ್ತು ಫ್ಲೋನೂ ಇಲ್ಲ, ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪಪಾಯನ ತಗೋತಾ ಇದ್ದೀನಿ. ಖಾಲಿ ಹೊಟ್ಟೆನಲ್ಲಿ ಪಪಾಯ ತಿಂದರೆ ಒಳ್ಳೆಯದು. ಮತ್ತು ನನಗೆ ಇಲ್ಲಿ ಫ್ಲೋ ಆಗ್ತಾ ಇಲ್ವಲ್ಲ, ಹಾಗಾಗಿ ಏನು ರೀಸನ್ನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಸಲ ಮಾತ್ರ ಈ ರೀತಿ ಪೀರಿಯಡ್ ಆಗಿದ್ದಷ್ಟೇ, ಬಟ್ ಫ್ಲೋ ಏನೂ ಆಗಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಮಂತ್ ಕರೆಕ್ಟಾಗಿ ಪೀರಿಯಡು ಆಯಿತು ಮತ್ತು ಹೆವಿ ಫ್ಲೋನು ಕೂಡ ಆಯಿತು. ಹಾಗಾಗಿ ಆ ಥರ ಇರ್ಬೋದೇನೋ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ. ಇವತ್ತು ನಿನ್ನೆ ಬೆಳಿಗ್ಗೆ ಆಗಿರೋದಕ್ಕೆ ಪೀರಿಯಡು ಇವತ್ತಿನವರೆಗೂ ಫ್ಲೋ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ನೋಡೋಣ, ಇನ್ನೊಂದು 2 ಡೇಸ್ ಕಾದು ನೋಡೋಣ, ಇನ್ನು ನೆಕ್ಸ್ಟ್ ಮಂತ್ ಸೈಕ್ಲಿಂಗ್ಗೆ ಸರಿ ಹೋಗ್ಬೋದೇನೋ ಅಂದ್ಕೊಂಡು ಪಪಾಯ ಎಲ್ಲ ತಿಂದರೆ ಸ್ವಲ್ಪ ಫ್ಲೋ ಎಲ್ಲ ಆಗುತ್ತೆ ಅಂತೇಳಿ ತಿಂತಾಯಿದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪಾಯನ ತಿಂತಾಯಿದ್ದೀನಿ. ಇನ್ನು ನಮ್ಮನೆಯವರು ಕೂಡ ಒಂದು ಡಯೆಟ್ನ ಮಾಡಬೇಕು ಅಂದ್ಬಿಟ್ಟು ಮನಸ್ಸಿಗೆ ತೊಗೊಂಡಿದ್ದಾರೆ. ಅಂದರೆ ನಂದು ಕೂಡ ವೆಯ್ಟ್ ರೆಡ್ಯೂಸ್ ಆಗ್ತಾ ಬರ್ತಿದೆ ಮತ್ತು ಅವ್ರು ಸ್ವಲ್ಪ ಹೊಟ್ಟೆಯೆಲ್ಲ ದಪ್ಪ ಆಗ್ತಿದೆ ನಿಮ್ಮದು ಅಂತ ರೇಗಿಸ್ತಾನೇ ಇದ್ದೆ. ಹಾಗಾಗಿ ನಾನು ಕೂಡ ರೈಸೆಲ್ಲ ಬಿಟ್ಟುಬಿಟ್ಟು ಈ ಥರ ಸಲಾಡು, ಇಲ್ಲ ಮೊಳಕೆ ಕಟ್ಟಿದ ಕಾಳುಗಳು, ಹಣ್ಣುಗಳು, ಈ ಥರದ್ದೆಲ್ಲ ತಿಂದ್ಕೊಂಡು, ಹಸಿ ತರಕಾರಿಗಳೆಲ್ಲ ತಿಂದ್ಕೊಂಡು ನಾನು ಕೂಡ ಡಯಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬೆಳಿಗ್ಗೆ ತಿಂಡಿಗೆ ಅವರಿಗೆ ಉಪ್ಪಿಟ್ಟನ್ನ ಮಾಡಿಕೊಟ್ಟಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಏನೂ ಬೇಡ, ಊಟ ಮೊಳಕೆ ಕಾಳುಗಳಿತ್ತು, ಅದನ್ನು ಹುರ್ಕೊಟ್ಬಿಡು ಸಾಕು ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಎಣ್ಣೆ ಅಂದರೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಮೊಳಕೆ ಕಟ್ಟಿದಂಥ ಕಾಳುಗಳನ್ನ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಹಸಿದೇನೆ ಮೊಳಕೆ ಕಾಳನ್ನ ತಿನ್ಬೋದು, ಬಟ್ ಸ್ವಲ್ಪ ಹಸಿ ವಾಸನೆ ಅಂತ ಅನಿಸುತ್ತೆ ಅಂತೇಳಿ ನನಗಷ್ಟು ಲೈಕ್ ಆಗಲ್ಲ ಅಂತೇಳಿ ಚೂರೇ ಎಣ್ಣೆನ ಬಿಟ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸಿ ಈ ರೀತಿ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ನಾನು ಈ ರೀತಿ ಹುರ್ಕೋತೀನಿ. ಅಂತಂದರೆ ಮೊನ್ನೆನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಕಾಳುಗಳನ್ನ ಕಟ್ಟಿ, ಅದು ಕಾಳುಗಳು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಿಗೆ ಹಾಕಿ ಒಂದು 1/2 ಅವರ್, ಉರಿಯೋದಕ್ಕೆ ಮುಂಚೆ ಒಂದು 1/2 ಅವರ್ ಅದನ್ನು ನೆನೆಸ್ಕೊತಾ ಇದ್ದೀನಿ. ಅಂತಂದರೆ ಬೇಗನೆ ಬೇಯುತ್ತೆ. ಸ್ವಲ್ಪ ನೆನೀತು ಅಂತಂದರೆ ಮೊಳಕೆ ಕಾಳುಗಳು ಫ್ರಿಜ್ಜಲ್ಲಿ ಇತ್ತಲ್ಲ, ಬೇಗನೆ ಬೇಯುತ್ತೆ ಅಂತ ಹೇಳ್ಬಿಟ್ಟು ಒಂದು 1/2 ಅವರ್ ನೆನೆಸ್ಕೊತಾ ಇದ್ದೀನಿ. ಮತ್ತು ಈ ರೀತಿ ಹುರ್ಕೊಂಡೇ ತಿನ್ಬೋದು, ಉಪ್ಪೆಲ್ಲ ಹಾಕಿ ಸೇರಿಸಿರ್ತೀವಲ್ಲ, ಚೆನ್ನಾಗಿರುತ್ತೆ ಈ ರೀತಿ ಹುರ್ಕೊಂಡು ತಿನ್ನೋದಕ್ಕೇ. ಬಟ್ ನಾನಿಲ್ಲಿ ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಮೊಳಕೆ ಕಾಳಿನ ಸಲಾಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ತಿಂತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು,
ಈರುಳ್ಳಿ, ಟೊಮೊಟೊ ಬೇಕಿತ್ತು ಅಂದರೆ ಸಣ್ಣದಾಗಿ ತರಕಾರಿಗಳೆಲ್ಲನೂ ಹಚ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮೊಳಕೆ ಕಾಳನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಎಲ್ಲನೂ ಹುರಿಯೋದು ಬೇಡ, ಸ್ವಲ್ಪ ಸಲಾಡ್ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ಬರೀ ಮೊಳಕೆ ಕಾಳುಗಳನ್ನ ಮಾತ್ರ ಹುರ್ಕೊಂಡು ಇನ್ನು ಉಳಿದಿದ್ದೆಲ್ಲ ಹಸಿದೇನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಬಿಡ್ತು ಅಂದರೆ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತು ಈಸಿಯಾಗೂ ಕೂಡ ನಮ್ಮ ಮಧ್ಯಾಹ್ನದ ಊಟನೂ ಕೂಡ ನಾವು ಮುಗಿಸ್ಕೋಬೋದು. ಸಂಜೆ ಟೈಮ್ಗಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಟೈಮ್ಗಾದ್ರೂ ಮಾಡ್ಕೋಬೋದು, ಇಲ್ಲ ಮಾರ್ನಿಂಗ್ ಟಿಫನಿಗಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಟೈಮಲ್ಲಿ ಬೇಕು ಅನಿಸುತ್ತೆ ಆ ಟೈಮಲ್ಲಿ ಈ ಮೊಳಕೆ ಕಾಳು ಇತ್ತು ಅಂದರೆ ಈ ರೀತಿ ಮೊಳಕೆ ಕಾಳಿನ ಸಲಾಡನ್ನ ಮಾಡ್ಕೋಬೋದು. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಮಾಲ್ಟನ್ನ ಮಾಡಿಕೊಡ್ತಾಯಿದ್ದೀನಿ. ಅಂದರೆ ನಾನೇನು ಮನೆಯಲ್ಲೇ ಮಾಲ್ಟ್ ಪೌಡ್ರ್ ಮಾಡ್ಕೊಂಡಿದ್ದೆ, ಆ ಮಾಲ್ಟು ಮತ್ತು ಮೊಳಕೆ ಕಾಳು ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ಈ ಒಂದು 2 ಡೇಸಿಂದ ಡಯೆಟ್ ಮಾಡಬೇಕು ಅಂತೇಳಿ ತುಂಬಾ ಅಂದ್ಕೊಂಡು ಅವರು ಕೂಡ ರೈಸ್ ಏನು ತಿಂದೇನೆ ಮಾಡ್ತಾಯಿದ್ದಾರೆ. ನನಗೂ ಕೂಡ ಖುಷಿ ಆಗುತ್ತೆ ಅವ್ರಿಗೆ ಮಾಡಿಕೊಟ್ಟು ನಾನು ಕೂಡ ಅವ್ರ ಜೊತೆ ತಿನ್ಬೋದಲ್ಲ ಆರಾಮಾಗಿ. ಇನ್ನು ಅವ್ರಿಗೆ ಸಪ್ರೇಟು ನನಗೆ ಸಪ್ರೇಟು ಈ ಥರ ಎಲ್ಲ ಮಾಡೋ ಟೆನ್ಷನ್ ಕಡಿಮೆ ಆಗುತ್ತೆ ಅಂತೇಳಿ, ಇನ್ನು ಚಿಂಟುಗೂ ಕೂಡ ಹೆಲ್ದಿಯಾಗಿರುತ್ತೆ ಮೊಳಕೆ ಕಾಳುಗಳೆಲ್ಲ ಅಂತ ಹೇಳ್ಬಿಟ್ಟು ಅವನಿಗೂ ಸ್ಕೂಲಿಂದ ಬಂದ ತಕ್ಷಣ ತಿನ್ನಿಸೋಣ ಅಂತೇಳಿ ಅವನಿಗೂ ಎಲ್ಲರಿಗೂ ಮನೆಯವ್ರೆಲ್ರಿಗೂ ಸೇರಿಸಿನೇ ಮಧ್ಯಾಹ್ನದ ಊಟಕ್ಕೆ ಮೊಳಕೆ ಕಾಳು ಸಲಾಡನ್ನ ಮಾಡಿದ್ದೀನಿ. ಇನ್ನು ನಾನು ಕೂಡ ಬೆಳಿಗ್ಗೆನೇ ಮಾಲ್ಟ್ ಕುಡ್ದಿದ್ನಲ್ಲ, ಹಾಗಾಗಿ ಮಾಲ್ಟನ್ನ ಕುಡಿಯೋಕ್ಕೆ ಹೋಗಿಲ್ಲ. ಮೊಳಕೆ ಕಾಳಿನ ಸಲಾಡು ಮತ್ತು ಕಲ್ಲಂಗಡಿ ಹಣ್ಣನ್ನು ತಿಂತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ತುಂಬಾ ಒಳ್ಳೆಯದು ಮತ್ತು ಹೆಲ್ದಿಯಾದಂಥ ಫುಡ್ನ ಆರಾಮಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಏನು ಕಷ್ಟ ಅಂತ ಅನ್ನಿಸ್ತಿಲ್ಲ ನನಗೆ. ಈ ಒಂದು ಜರ್ನಿ ಆರಾಮಾಗಿದೆ, ಕಷ್ಟ ಅಂತೇನು ಅನ್ನಿಸ್ತಾ ಇಲ್ಲ. ಬಟ್ ಮಧ್ಯ ತಿಂಗಳಿಗೊಂದ್ಸಲ ಈ ಪೀರಿಯಡ್ ಟೈಮ್ ಬಂತು ಅಂದಾಗ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಹಾಗಾಗಿ ನಾನಿನ್ನು ಒಂದು 2 ಡೇಸ್ ಬಿಟ್ಟು ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸೋಣ, ಏನಕ್ಕೂ ಫ್ಲೋ ಎಲ್ಲ ಆಗ್ತಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗಿದೆ, ಒಂಥರ ಕಿರಿಕಿರಿ ಅನ್ನಿಸ್ತಿದೆ. ಫ್ಲೋ ಎಲ್ಲ ಆಗಿಬಿಟ್ಟಿದ್ರೆ ಏನಷ್ಟೇನು ಬೇಜಾರು ಕಿರಿಕಿರಿ ಅಂತ ಅನ್ನಿಸ್ತಿಲ್ಲ. ಬಟ್ ಏನಕ್ಕೂ ಫ್ಲೋ ಆಗ್ತಿಲ್ವಲ್ಲ ಅಂತ ಒಂದು ಮೈಂಡಲ್ಲಿ ಅದು ಓಡ್ತಾನೇ ಇದೆ. ಒಂಥರ ಬೇಜಾರು, ಸ್ಟ್ರೆಸ್ ಆ ರೀತಿ ಎಲ್ಲ ಆಗ್ತಿದೆ. ಅಂದರೆ ಏನೋ ಒಂಥರ ನನ್ನಲ್ಲಿ ಒತ್ತಡ ಜಾಸ್ತಿ ಆದಂಗೆ ಆಗ್ತಿದೆ. ಅದಕ್ಕೆ ಸ್ವಲ್ಪ ಬೇಜಾರು. ಈ ಒಂದು ಟೈಮ್ಗಳಲ್ಲಿ ಒಂದು ಮಂತ್ಲಿ ಸೈಕ್ಲಿಂಗ್ ಟೈಮಲ್ಲಿ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಕಾಮನ್ನಾಗಿ. ಇನ್ನು ನಾನು ಕೂಡ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಲಾಡು ಮತ್ತು ಹಣ್ಣನ್ನು ತಿಂತಾಯಿದ್ದೀನಿ. ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ, ಇದೇ ರೀತಿ ಮಾಡಿಕೊಡು ನನಗೂ ಡೈಲಿ ಅಂತ ಅದೇ ರೀತಿ ನಾನು ಕೂಡ ಡೈಲಿ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಒಬ್ಬರು ಅರ್ಬನ್ ಲೈಫು ಒಳ್ಳೆಯದಾ ಇಲ್ಲ ಈ ರೀತಿ ಹೋಮ್ ಫುಡ್ಡಿಂದನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಒಳ್ಳೆಯದಾ ಏನು ತಿಳಿಸಿ ಅಂತಲೂ ಕೂಡ ಕಮೆಂಟ್ ಮುಖಾಂತರ ಕೇಳಿದರು. ಮತ್ತು ಇನ್ನೊಬ್ಬರು ಅರ್ಬನ್ ಲೈಫ್ನ ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ, ಇವಾಗ ಮನೆ ಊಟದಿಂದನೇ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ವೆಯ್ಟ್ ಸ್ಟ್ರಕ್ ಆಗಿದೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಅರ್ಬನ್ ಲೈಫ್ನ ತೊಗೊಂಡು ವೆಯ್ಟ್ ಲಾಸ್ ಆಗಿದ್ದರೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅದು ಒಳ್ಳೆಯದೇನೆ. ವೆಯ್ಟ್ ಲಾಸ್ ಆಗಿದ್ದೀರಾ, ನಿಮ್ಗೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಇಲ್ಲದೇ ವೆಯ್ಟ್ ಲಾಸ್ ಆಗಿತ್ತು ಅಂತ ಅಂದರೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಕೆಲವೊಬ್ಬರು ಆನ್ಲೈನ್ ಕೋಚಿಂಗ್ ತೊಗೋತಾರೆ, ಜಿಮ್ಗೆ ಹೋಗ್ತಾರೆ, ಮತ್ತು ಒಂದು ವೆಯ್ಟ್ ಲಾಸ್ ಆಗೋದಕ್ಕೆ ಏನು ಒಂದು ಅರ್ಬನ್ ಲೈಫ್ದು ಪೌಡರ್ಗಳೆಲ್ಲ ಬರುತ್ತಲ್ಲ, ಶೇಕ್ಗಳೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ವೆಯ್ಟ್ ಲಾಸು ಕೂಡ ಮಾಡ್ಕೊಂಡಿರ್ತಾರೆ. ಅದರಿಂದ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅಂದರೆ ಓಕೆ, ನಾಳೆ ದಿನ ಅಂದರೆ ಮುಂದೊಂದು ದಿನ ಅದರಿಂದನೂ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಗಳು ಬರೋದು ಬೇಡ. ಇನ್ನು ನಾನು ಅರ್ಬನ್ ಲೈಫ್ನ ತೊಗೊಂಡಿದ್ದೆ, ಒಂದು ಟೈಮಲ್ಲಿ ನಾನು ಕೂಡ ಅರ್ಬನ್ ಲೈಫ್ನ ತೊಗೊಂಡಿದ್ದೆ. ಹಾಗಾಗಿ ನನಗೆ ಅರ್ಬನ್ ಲೈಫ್ ಅನ್ನೋದು ಇಷ್ಟ ಇಲ್ಲ. ಅದು ಏನಕ್ಕೆ ಅಂತ ಅಂದರೆ ನಾನು ತೊಗೊಂಡಿದ್ದೀನಿ, ಅದನ್ನು ಕುಡ್ದಿದ್ದೀನಿ, ಆ ಥರದನ್ನೆಲ್ಲ ಜ್ಯೂಸೆಲ್ಲ ಕುಡ್ದಿದ್ದೀನಿ. ಮತ್ತು ಆ ಕ್ಲಬ್ಬನ್ನು ಕೂಡ ಒನ್ ಟೈಮ್ ಅಟೆಂಡು ಕೂಡ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಡಯಾಬಿಟಿಸ್ ಇರೋರಿಗೆ, ಮತ್ತು ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, ಮಕ್ಕಳಾಗದೇ ಇರೋರಿಗೆ, ವೆಯ್ಟ್ ಜಾಸ್ತಿ ಇತ್ತು ಅಂತೇಳಿ ಅಂಥವರಿಗೆಲ್ಲ ಈ ಒಂದು ಅರ್ಬನ್ ಲೈಫ್ನ ತೊಗೊಂಡು ವೆಯ್ಟು ಕೂಡ ಲಾಸ್ ಆಗುತ್ತೆ, ಮತ್ತು ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಎಲ್ಲನೂ ಕೂಡ ಕರೆಕ್ಟ್ ಆಗುತ್ತೆ ಅಂತೆಲ್ಲ ಅದರಲ್ಲೆಲ್ಲ ಹೇಳ್ತಾನೆ ಇರ್ತಾರೆ, ಮಾಹಿತಿನ ನೀಡ್ತಾನೆ ಇರ್ತಾರೆ. ನಾನು ಒನ್ ಟೈಮ್ ಮಾತ್ರ ಮಂಡ್ಯದಲ್ಲಿ ಒಂದು ಅರ್ಬನ್ ಲೈಫ್ದು ಕ್ಲಬ್ಗೆ ಹೋಗಿದ್ದೆ. ಅದಾದಮೇಲೆ ನನಗೆ ಮನೆಗೇ ಅದ್ರದ್ದು ಪೌಡ್ರನ್ನ ತಂದು ಕೊಟ್ಟಿದ್ದರು. ಅವರು ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದರು ನನಗೆ. ಒಂದು 3 ಡಬ್ಬ ಏನೋ ಕೊಟ್ಟರು. ಅದಕ್ಕೇ ನಾವು ಆ ಟೈಮಲ್ಲೇ 2,500ನ ಖರ್ಚು ಮಾಡಿದ್ವಿ. ಒಂದು ತಿಂಗಳಿಗೆ ಅರ್ಬನ್ ಲೈಫ್ದು ಪೌಡರ್ಗಳನ್ನ ತೊಗೋಬೇಕು ಅಂದರೆ 2,500ನ ದುಡ್ಡನ್ನ ಪೇ ಮಾಡಿ ತೊಗೊಂಡಿದ್ವಿ.
ಒಂದು ಮಾತ್ರ ಸಣ್ಣ ಡಬ್ಬಿಲಿ ಬರುತ್ತೆ. ಅದೊಂಥರ ಫ್ಲೇವರ್ ಇರುತ್ತೆ. ಬಟ್ ಅದು ನನ್ನ ನಾಳೆ ತೊಗೊಂಡು 10 ವರ್ಷದ ಮೇಲೇನೇ ಆಯಿತು. ಅಂದರೆ ನನ್ನ ಮಗ ಹುಡೋದಕ್ಕೆ ಮುಂಚೆನೇ ನಾನು ಅರ್ಬಲ್ ಲೈಫ್ನ ತೊಗೊಂಡಿದ್ದು, ಬರೀ 1 ತಿಂಗಳ ಮಟ್ಟಿಗೆ. ಆ ಟೈಮಲ್ಲಿ ಹೇಳಿದರು, ಅರ್ಬಲ್ ಲೈಫ್ದೆಲ್ಲ ಈ ಥರ ಪೌಡ್ರದೆಲ್ಲ ಕುಡಿಬಾರ್ದು, ಮಗು ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಏನು ಕುಡಿತೀಯ, ನಾಳೆ ದಿನ ಏನಾದ್ರೂ ಮಗು ಆಗೋದಕ್ಕೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀಯ, ಆ ಥರ ಎಲ್ಲ ನನಗೆ ಮಾತುಗಳು ಬರ್ತಾನೆ ಇತ್ತು. ಬಟ್ ನಾನು ಹಾಸ್ಪಿಟಲ್ಗೆ ಹೋದರೆ ಸಣ್ಣ ಆಗಬೇಕು ಕಣಮ್ಮ ಅಂತ ಹೇಳ್ತಾರೆ ಮಗು ಆಗಬೇಕಾದ್ರೆ. ಇಲ್ಲಿ ನೋಡಿದ್ರೆ ಈ ಥರದ್ದೆಲ್ಲ ಕುಡಿಯೋಣ ಅಂದರೆ ಮಗು ಆಗದಿರ ಏನು ಮಾಡ್ತೀಯಾ ಅಂತ ಈ ಥರದ್ದೆಲ್ಲ ಕ್ವಶನ್ಸ್ಗಳು ಬರುತ್ತೆ. ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋ ಯೋಚನೆನೇ ಇರಲಿಲ್ಲ ನನಗೆ. ಆದಿದ್ದಾಗಲಿ ಅಂತ ಹೇಳ್ಬಿಟ್ಟು 1 ಮಂತು ಟ್ರೈ ಮಾಡಿ ನೋಡೋಣ, ನನಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಓಕೆ, ಇಲ್ಲ ಅಂದರೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು 1 ಮಂತು ಕುಡಿದೆ. ಹಂಗಾಗಿ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳಿದರು. ಯಾವ ರೀತಿ ಅಂತ ಅಂದರೆ, ಒಂದು ಸಣ್ಣ ಡಬ್ಬಿ ಬರುತ್ತೆ, ಅದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಬಿಸಿ ನೀರಿಗೂ ತಣ್ಣೀರಿಗೂ ಹಾಕ್ಕೊಂಡು ಕುಡಿಬೇಕು, ಅದೊಂದು ಜ್ಯೂಸು. ಮತ್ತು ಇನ್ನೊಂದು 2 ಡಬ್ಬದಲ್ಲಿ ಕೊಡ್ತಾರೆ, ಒಂದೇ ಥರದ್ದು 2 ಡಬ್ಬದಲ್ಲಿ ಕೊಡ್ತಾರೆ. ಅದನ್ನು ಹಣ್ಣಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ಹಣ್ಣು ಜ್ಯೂಸನ್ನ ಯಾವ ರೀತಿ ಮಾಡ್ಕೋತೀವಿ ಆ ರೀತಿ ಹಣ್ಣುಗಳನ್ನ ಹಾಕ್ಕೊಂಡು, ಯಾವುದಾದ್ರೂ ಹಣ್ಣು ಸರಿ, ಹಣ್ಣು ಹಾಕ್ಕೊಂಡು ಅದು 1 ಸ್ಪೂನ್ 2 ಸ್ಪೂನು ಪೌಡರ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಣ್ಣೆಲ್ಲನೂ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡು ಜ್ಯೂಸ್ ರೀತಿ ಮಾಡ್ಕೊಂಡು ಕುಡಿಯೋದು. ನನಗೆ ಕುಡಿಯೋಕ್ಕಾಗಲ್ಲ, ಬಟ್ ತೊಗೊಬಿಟ್ಟಿದ್ದೀನಲ್ಲ, ವೆಯ್ಟ್ ಲಾಸ್ ಆಗಲೇಬೇಕು, ಮಗು ಮಾಡ್ಕೋಬೇಕು ಅನ್ನೋ ಒಂದು ಆಟದಲ್ಲಿ 1 ಮಂತ್ ಕಣ್ಣು ಮುಚ್ಕೊಂಡು ಕುಡಿದೆ. 100 ಗ್ರಾಮೂ ಕೂಡ ವೆಯ್ಟ್ ಲಾಸ್ ಆಗಲಿಲ್ಲ. ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂತಂದರೆ ನಾನು ಅರ್ಬಲ್ ಲೈಫ್ನ ತೊಗೊಂಡು ಕುಡ್ದಿದ್ದೀನಿ, ಮತ್ತು ಅದ್ರದ್ದು ಟೇಸ್ಟ್ ಎಲ್ಲ ಚೆನ್ನಾಗಿರಲ್ಲ, ನನಗೆ ಇಷ್ಟನೂ ಕೂಡ ಆಗ್ತಿರ್ಲಿಲ್ಲ. ಬಟ್ ಏನು ಮಗು ಆಗುತ್ತಲ್ಲ, ಹಾಸ್ಪಿಟಲ್ಗೆ ಹೋದ್ರೂ ಸಣ್ಣ ಆಗಬೇಕು, ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ಬರಬೇಕು ಅಂತ ಅಂದರೆ ಇಂತೆಲ್ಲ ಹೇಳ್ತಿದ್ರಲ್ಲ ಅನ್ನೋದಕ್ಕೋಸ್ಕರ ತೊಗೋತಿದ್ದೆ. ಬಟ್ 1 ಮಂತ್ ತೊಗೊಂಡೆ, 100 ಗ್ರಾಮ್ನೂ ಕೂಡ ವ್ಯತ್ಯಾಸ ಆಗಲಿಲ್ವಲ್ಲ, ಮತ್ತೆ ನಾನು ದುಡ್ಡು ವೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. 2-3 ಸಾವಿರ ಖರ್ಚು ಮಾಡಿ ಅರ್ಬಲ್ ಲೈಫ್ನ ತೊಗೊಂಡು ಒಂದು ಚೂರು ವೆಯ್ಟ್ ಲಾಸ್ ಆಗಲಿಲ್ಲ ಅಂತ ಅಂದಮೇಲೆ ಇದ್ರ ಮೇಲೆ, ಅಂದರೆ ಅರ್ಬಲ್ ಲೈಫ್ ಮೇಲೆ ಇನ್ವೆಸ್ಟ್ ಮಾಡೋದು ವೇಸ್ಟು ಅಂತ ಅನ್ನಿಸ್ತು. 1 ಮಂತ್ ಅಷ್ಟೇ ನಾನು ಅದನ್ನು ತೊಗೊಂಡಿದ್ದು. ಅದಾದಮೇಲೆ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ, ಯಾವುದೇ ರೀತಿಯ ರಿಸಲ್ಟ್ ಕೂಡ ಸಿಗಲಿಲ್ಲ. ಅದೇ ಅಮೌಂಟ್ ಇತ್ತು ಅಂದರೆ ಹಣ್ಣು ತರಕಾರಿ ತಿನ್ಕೊಂಡು ಆರಾಮಾಗಿ ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು ಅಂದ್ಕೊಂಡು ನನ್ನ ಮನಸ್ಸಿಗೆ ಬಂತು. ಹಂಗಾಗಿ ನಾನು ಅದನ್ನು ಬಿಟ್ಟೆ. ಇನ್ನು ಅದಾದಂದರೆ ಅರ್ಬಲ್ ಲೈಫ್ನ ನಾನು ಯಾವ ಟೈಮಲ್ಲಿ ತೊಗೊಂಡೆ, ಆ ಟೈಮಲ್ಲಿ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅನ್ನೋದು ಬರಲಿಲ್ಲ. ಒಂದು 6 ತಿಂಗಳು ವರ್ಷಗಳ ನಂತರ ನಾನು ಹಾಸ್ಪಿಟಲ್ಗೆ ತೋರಿಸಿ ಪ್ರೆಗ್ನೆನ್ಸಿ ಅನ್ನೋದು ಪಾಸಿಟಿವ್ ಬಂತು. ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಕೂಡ ದಪ್ಪ ಆಗ್ತಾರೆ, ಅದೇ ರೀತಿ ನಾನು ಕೂಡ ತುಂಬಾ ದಪ್ಪ ಆದೆ. ಅಂದರೆ ಟ್ವಿನ್ಸ್ ಇರೋದ್ರಿಂದ ತುಂಬಾ ದಪ್ಪ ಆದೆ. ದಪ್ಪ ಆದಮೇಲೆ ಡೆಲಿವರಿಲೂ ಕೂಡ ನಾನು ಒಂದು ಬಾಣಂತನ ಟೈಮಲ್ಲಿ ಮಕ್ಕಳ ಬಗ್ಗೆ ಕೇರ್ ಮಾಡೋದನ್ನ ಜಾಸ್ತಿ ಮಾಡಿದೆ, ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳಲಿಲ್ಲ. ಆ ಟೈಮಲ್ಲೂ ನಾನು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಚಿಂಟು ಒಂದು 5 ವರ್ಷದವನು ಇರಬೇಕಾದ್ರೆ ನನಗೆ ವೆಯ್ಟ್ ಲಾಸ್ ಅನ್ನೋದು ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತು. ಆ ಟೈಮಲ್ಲಿ ಮನೆ ಊಟನೇ ಮಾಡಿಕೊಂಡು ನಾನು ವೆಯ್ಟ್ ಲಾಸ್ನ ಮಾಡಿಕೊಂಡೆ. ಆ ಟೈಮಲ್ಲಿ ನಾನು 16ರಿಂದ 18 kg ವೆಯ್ಟ್ನ ರಿಡ್ಯೂಸ್ ಮಾಡ್ಕೊಂಡಿದ್ದೆ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅಂದರೆ ಸ್ವಲ್ಪ ಮೈನರ್ ಆಪ್ರೇಷನ್ ಆಯಿತು. ಆ ಟೈಮಲ್ಲಿ ನನಗೆ ನನ್ನ ಬಾಡಿ ಸ್ಪಂದಿಸಲಿಲ್ಲ. ಅಂದರೆ ಯಾವುದೇ ರೀತಿಯ ಎಕ್ಸಸೈಜು ವಾಕು ಮಾಡಬೇಕು ಮತ್ತು ಡಯಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ. ಸ್ಕಿಪ್ ಮಾಡಿ ಒಂದು 2 ವರ್ಷಗಳ ಕಾಲ ಹಂಗೆ ಹಿಂಗೆ ಮಾಡಿ ಕಾಲನ ಕಳೆದುಬಿಟ್ಟೆ. ಅದಾದ ನಂತರ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗ್ತಿದೆ. ಈ ಟೈಮಲ್ಲಿ ಬಿಡದೇ ನಾನು ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಒಂದು 20 kg ಲಾಸ್ ಮಾಡಬೇಕು ವೆಯ್ಟ್ನ, ನನ್ನ ಒಂದು ಹೆವಿ ವೆಯ್ಟ್ನ 20 kg ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ 7 kg ಮಾಡ್ಕೊಂಡಿದ್ದೀನಿ. ನೋಡೋಣ ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಅರ್ಬಲ್ ಲೈಫ್ ಬಗ್ಗೆ ಒಂದು ಒಪಿನಿಯನ್ ಹೇಳೋದಾದರೆ, ನಾನು ಅರ್ಬಲ್ ಲೈಫ್ನ ನಂಬೋದಕ್ಕೆ ಹೋಗಲ್ಲ. ಏನಕ್ಕಂತ ಅಂದರೆ ನನಗೆ ಮನೆ ಊಟದಿಂದನೇ ಒಂದು ವೆಯ್ಟ್ ಲಾಸ್ ಅನ್ನೋದು ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಆರಾಮಾಗಿ ಅಲ್ಲಿ ದುಡ್ಡನ್ನ ಖರ್ಚು ಮಾಡೋದ್ರ ಬದಲು ಇಲ್ಲೇ ಮನೆ ಊಟನೇ ಮಾಡಿಕೊಂಡು ಹೆಲ್ದಿಯಾದಂಥ ಫುಡ್ಗಳನ್ನ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತೇಳಿ ನಾನು ಮನೆ ಊಟನ ನಂಬಿದ್ದೀನಿ. ಹಾಗಾಗಿ ವೆಯ್ಟ್ ಲಾಸು ಕೂಡ ಆಗ್ತಾಯಿದ್ದೀನಿ. ಮತ್ತು ರವೆ ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ಕೇಳ್ತಿದ್ರಿ. ಅಕ್ಕಿ ರೊಟ್ಟಿನ ಯಾವ ರೀತಿ ಕಲಿಸ್ಕೊತೀರಾ, ಉಪ್ಪು ಮತ್ತು ನೀರನ್ನು ಸೇರಿಸಿ ಅದೇ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರವೆ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಂಡು ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡ್ಕೋತೀರಾ ಅದೇ ರೀತಿ ರವೆ ರೊಟ್ಟಿನೂ ಕೂಡ ತವ ಮೇಲೆ ಹಾಕ್ಕೊಂಡ್ರೆ ಸಾಫ್ಟಾಗಿ ಒಂದು ರವೆ ರೊಟ್ಟಿ ಬರುತ್ತೆ. ಇನ್ನು ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತರಕಾರಿ ಅಂದರೆ ಕ್ಯಾರೆಟ್ ಇದೆಲ್ಲನೂ ತುರಿದು ಹಾಕೋಬೋದು. ಮಸಾಲ ರೊಟ್ಟಿನೂ ಕೂಡ ಆಗುತ್ತೆ. ಇನ್ನು ನನಗೆ ನೈಟು ಊಟಕ್ಕೆ ನಾನಿಲ್ಲಿ ಹಣ್ಣಿನ ಸಲಾಡ್ನ ತಗೊಂಡು ನನ್ನ ಊಟನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಇಲ್ಲಿಗೆ ನನ್ನ ಡೇ 51ನ ವೀಡಿಯೋನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೇನೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ನಾನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಗುಡ್ ನೈಟ್.